ಮೈಕ್ರೋ ಓವನಲ್ಲಿ ನಿಮಗೆ ಬರೀ ಬಿಸಿ ಮಾಡೋವಂಥದ್ದು ಮಾತ್ರ ಸಿಗೋದು, ಸರಿನಾ? ಬರೀ ಬಿಸಿ, ಓನ್ಲಿ ಬಿಸಿ. ಇದು ಟಿಲ್ಟಿಂಗ್ದು ನಾಬು, ಇದನ್ನು ಇದ್ರೊಳಗಡೆಗೆ ಹಾಕ್ಬಿಟ್ಟು ಹಿಂಗೆ ಕುಂಡಿಸ್ಬೇಕು, ಸರಿನಾ? ಅದನ್ನು ಕುಂಡಿಸಾದ್ಮೇಲೆ ನೆಕ್ಸ್ಟು ಇದು ಪ್ಲೇಟು ರೋಲರು, ಇದನ್ನು ಅಲ್ಲಿ ಕುಂಡಿಸ್ಬೇಕು. ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಮಾರ್ಕ್ ಆಗಿರುತ್ತೆ ಗ್ಲಾಸಲ್ಲಿ. ಈ ಗ್ಲಾಸ್ನ ಇದ್ರ ಮೇಲೆ ಕುಂಡಿಸೋದು, ಸರಿನಾ? ಹಿಂಗೆ ಕುಂಡಿಸಿದಾಗ ಇದು ಹಿಂಗೆ ಟರ್ನ್ ಆಗುತ್ತೆ, ಸುತ್ತ ತಿರುಗುತ್ತೆ, ಸರಿನಾ? ಆಯಿತು, ಈಗ ಇದ್ರದ್ದು ಮುಗೀತು, ಸರಿನಾ? ಇದರಲ್ಲಿ ಎರಡು ಐತೆ, ಎರಡು ಇಂಡಿಕೇಟ್ರ್, ಸರಿನಾ? ಒಂದು ಇಂಡಿಕೇಟ್ರ್ ಬಂದು ನಿಮಗೆ ನೋಡಿ, ಇದು ಬಂದು ನಿಮಗಿಲ್ಲೇ ಮೆನ್ಷನ್ ಆಗೈತೆ, ಲೋ, ಮೀಡಿಯಮ್ ಲೋ, ಮೀಡಿಯಮ್ ಐ, ಸರಿನಾ? ಇದು ಬಂದು ನಿಮಗೆ ಗ್ಯಾಸ್ ಸಿಮ್ಮು ಗ್ಯಾಸ್ ಕೊಡ್ತಿರಲ್ಲ ಆ ಥರ, ಸರಿನಾ? ಇದು ಐಲಿ ಇಟ್ಕೊಡಿ. ನೆಕ್ಸ್ಟ್ ಇದು ಟೈಮಿಂಗ್ಸು, ನಿಮಗೆ ಎಷ್ಟು ಟೈಮಿಂಗ್ಸ್ ಬೇಕು ಅಷ್ಟು, ಸರಿನಾ? ಇದು ನೋಡಿ, ಜಾಸ್ತಿ ಅಂತಂದರೆ ನಿಮಗೆ 35 ಮಿನಿಟ್ಸ್ ಗಂಟ ಕೊಟ್ಟಿದ್ದಾರೆ. 35 ಮಿನಿಟ್ಸ್ ಗಂಟ ನೀವು ಕುಕ್ಕಿಂಗ್ ಮಾಡ್ಬೋದು. ಸೊ ಆಲ್ಮೋಸ್ಟ್ ಆಲು ನಿಮಗೆ ಇದರಲ್ಲಿ ಮೆನು ಕೊಟ್ಟಿರ್ತಾರೆ ಬುಕ್ಕಲ್ಲಿ. ಒಂದ್ಸಲಿ ಬುಕ್ಕಲ್ಲಿ ಓದಿದ್ರೆ ನಿಮಗೆ ಇಲ್ಲೇ ನೋಡಿ ಎಲ್ಲನೂ ಮೆನ್ಷನ್ ಮಾಡಿ ಕಳಿಸಿರ್ತಾರೆ ನೋಡಿ. ವಾರ್ ವೆಜಿಟೇಬಲ್ ಸಲಾಡ್ ಮಾಡೋದಕ್ಕೆ ಮೆಥಡ್ ಇನ್ ಮೈಕ್ರೋವೇವ್ ಬೌಲ್, ಪುಟ್ ಸಮ್ ವಾಟರ್ ಅಲಾಂಗ್ ವಿತ್ ಇದರದ್ದೆಲ್ಲ ಕೊಟ್ಟಿರ್ತಾರೆ. ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಬೇಕು ಅದನ್ನು ಹಾಕಿರ್ತಾರೆ. ನೆಕ್ಸ್ಟ್ ಕುಕ್ಕಿಂಗ್ ಟೈಮ್ ನೋಡಿ, ಇಲ್ಲಿ ನಮ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಬರ್ತಿರ್ತಾರೆ. ಕುಕ್ಕಿಂಗ್ ಟೈಮ್ 4 ನಿಮಿಷ, ಕುಕ್ಕಿಂಗ್ ಮೋಡ್ ಮೈಕ್ರೋವೇವ್, ಪ್ರಿಪ್ರೇಷನ್ ಟೈಮ್ 10 ಮಿನಿಟ್ಸ್, ಸರ್ವ್ 4 ಜನ. 4 ಜನಕ್ಕೆ ನೀವು 4 ನಿಮಿಷದಲ್ಲಿ ಆಗುತ್ತೆ ಅಂತ. ಇದು ನಿಮಗೆ ಎಲ್ಲ ಆಲ್ಮೋಸ್ಟ್ ಆಲ್ ಬುಕ್ಕಲ್ಲೇ ಕೊಟ್ಟಿರ್ತಾರೆ. ಫ್ರೀಯಾಗಿ ಕೂತಿದ್ದಾಗ ಒಂದು ಸ್ವಲ್ಪ ಬುಕ್ ಆಗಿದ್ರೆ ಸರಿ ಹೋಗ್ತಾರೆ ಕಸ್ಟಮರು, ಸರಿನಾ? ಅದಾದಮೇಲೆ ಇದು ಹೆಂಗೆ ಬಿಚ್ಚೋದು ಅಂತಂದರೆ, ಒಂದು 2 3 4 5 ಇಷ್ಟು ಸ್ಕ್ರೂ. ಇಷ್ಟಾದಮೇಲೆ ಅಷ್ಟಾದಮೇಲೆ ಈ ಥರ ಇರುತ್ತೆ. ಇದು ಬರಲ್ಲ, ಇದನ್ನು ಆ ಕಡೆ ಈ ಕಡೆ ಸೈಡ್ ಕೆಳಗಡೆಯಿಂದ ಒಂದು ಸ್ವಲ್ಪ ಹಿಂಗೆ ಇಗ್ಲಿಸ್ಬಿಟ್ಟು ಒಂಚೂರು ಇದನ್ನು ಹಿಂಗೆ ಮೇಲ್ಗಡೆಗೆ ಎತ್ಬಿಟ್ಟು ಹಿಂಗೆ ಹಿಡ್ಕೊಂಡು ಹಿಂಗೆ ಹೇಳಿದ್ರೆ ಬರುತ್ತೆ, ಸರಿನಾ? ಇದಿಷ್ಟು. ಬಟ್ ಆಮೇಲೆ ನೀವು ತೆಗಿಬೇಕಾದ್ರೆ ಹುಷಾರಾಗಿ ತೆಗೀರಿ, ಇದು ತುಂಬ ಶಾರ್ಪ್ ಇರುತ್ತೆ, ಕೈ ಕುಗ್ಗೋಬೇಕಾಗುತ್ತೆ, ಸರಿನಾ? ಇದು ಮೈಕ್ರೋ ಓವನಲ್ಲಿ ಈ ಫುಲ್ಲು ವೈಟ್ ಕಲರ್ ಏನೈತೆ ಇದನ್ನು ಕ್ಯಾವಿಟಿ ಅಂತೀವಿ, ಇದನ್ನು ಡೋರ್ ಅಂತೀವಿ, ಇದನ್ನು ಫ್ರಂಟ್ ಪ್ಯಾನಲ್ ಅಂತಂತೀವಿ. ನೆಕ್ಸ್ಟ್ ಇದು ಬಂದು ಫ್ಯಾನ್ ಮೋಟ್ರು ಏನಕ್ಕೆ ಅಂತಂದರೆ ಇದು ಮ್ಯಾಗ್ನೆಟ್ರಾನು, ಇದು ಟ್ರಾನ್ಸ್ಫಾರ್ಮರು, ಇದು ಟೈಮರು. ನೆಕ್ಸ್ಟು ಇಲ್ಲೊಂದು ಬಲ್ಪ್ ಐತೆ, ಬಲ್ಪ್ ತೋರಿಸ್ತೀನಿ ಆಮೇಲೆ. ನೋಡಿ, ಇಲ್ಲಿಂದ ಬಂದಂಥ ಫೇಸ್ ನ್ಯೂಟ್ರಲ್ ಕೇಬಲು, ಅರ್ಥಿಂಗ್ ಬಂದು ಬಾಡಿ ಅರ್ಥಿಂಗ್ ಆಗಿದೆ. ಫೇಸ್ ಬಂದು ಫ್ಯೂಸ್ಗೆ ಹಾಕಿದ್ದಾರೆ. ನೆಕ್ಸ್ಟು ಫ್ಯೂಸಿಂದ ಬಂದಂಥದ್ದು ನೆಕ್ಸ್ಟ್ ಇಲ್ಲಿಂದ ಬೇರೆ ಕಡೆಗೆ ಹೋಗಿದೆ, ಇಲ್ಲಿಗೆ ನ್ಯೂಟ್ರಲಿಂದ. ಇದು ವೈರಿಂಗ್ ತುಂಬ ನಿಮಗೆ ಗೊತ್ತಾಗಲ್ಲ ಡೀಪಾಗೆ. ಇಲ್ಲಿ ಚೈಲ್ಡ್ ಮೋಡ್, ಸೇಫ್ಟಿ ಮೋಡು, ಯಾಕಂತಂದರೆ ಮೈಕ್ರೋವೇವ್ ತುಂಬ ಡೇಂಜರ್ ಇರೋದ್ರಿಂದ ಇಲ್ಲಿ ನೋಡಿ ನಿಮಗೆ ಕಾಣಿಸುತ್ತೆ. ಇದು ಮೊದಲನೇ ಸ್ವಿಚ್ಚು, ಸೇಫ್ಟಿ ಸ್ವಿಚ್ಚು ಕಾಣಿಸ್ತಾಯ್ತಾ? ಇದು ಮೊದಲನೇ ಸ್ವಿಚ್ಚು. ತಿರುಗಿ ನೋಡಿ, ಇದು ಎರಡನೇ ಸ್ವಿಚ್ಚು, ಇಲ್ಲಿ ನೋಡಿ ಕಾಣಿಸ್ತಾಯ್ತಾ? ಇದು ಎರಡನೇ ಸ್ವಿಚ್ಚು. ನೆಕ್ಸ್ಟ್ ಸೊ ಇಲ್ಲಿ 2 ಸ್ವಿಚ್ ಹಾಕಿದ್ದಾರೆ. ಒಂದು ಸ್ವಿಚ್ಚಲ್ಲಿ ವರ್ಕ್ ಆಗಲ್ಲ ಅಂದರೂ ಎರಡನೇ ಸ್ವಿಚ್ ಇರುತ್ತೆ, ಆ ಎರಡನೇ ಸ್ವಿಚ್ಚಲ್ಲೂ ವರ್ಕ್ ಆನೆ ಆಗಲೇಬಾರ್ದು ಅನ್ನೋ ರೀತಿಗೆ ಸೇಫ್ಟಿಗೋಸ್ಕರ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇದು ಒಂದು ಟೈಮರ್ದು, ಒಂದು ಮೋಡ್ ಸೆಲೆಕ್ಟ್ರದು, ಯಾವ ಥರ ಬಿಸಿ ಆಗಬೇಕು ಆ ಥರ. ಫುಲ್ಲು ಹೈ ಟೆಂಪ್ರೇಚರ್ಲಿ ಬಿಸಿ ಆಗಬೇಕಾ, ಲೋ ಟೆಂಪ್ರೇಚರ್ ಬಿಸಿ ಆಗಬೇಕಂತ ಒಂದಾಗುತ್ತೆ. ಇದು ಟೈಮರು, ನಿಮಗೆ ಟೈಮರ್ ಆನ್ ಆಯಿತು ಅಂತಂದರೆ ಇದಕ್ಕೋಸ್ಕರ ಟಿನ್ ಅಂತ ಬರುತ್ತಲ್ಲ, ಇದೆ ನೋಡಿ, ಇದೆ ಟಿನ್ ಅಂತ ಬರುತ್ತೆ. ನೆಕ್ಸ್ಟು ಇನ್ ಕೇಸ್ ಏನಾರ ಟೈಮರ್ ಚೇಂಜ್ ಮಾಡಬೇಕು ಅಂತಂದರೆ ಇದನ್ನು ರಿಮೂವ್ ಮಾಡಿದ್ರೆ ನೋಡಿ, ಇದನ್ನು ಬಿಚ್ಚಿತ್ತು ಅಂತಂದರೆ ನಿಮಗೆ ಆಲ್ಮೋಸ್ಟ್ ಇದು ಓಪನ್ ಆಗುತ್ತೆ ನೋಡಿ. ಇದು ಫುಲ್ ಓಪನ್ ಆಗುತ್ತೆ. ಲಾಕ್ಗಳಿರುತ್ತೆ ಇಲ್ಲಿ, ಆ ಲಾಕ್ ಸಮೇತ ಮಾಡಿದ್ರೆ ಆಯಿತು. ಇದು ಟೈಮರ್ ವಿತ್ತು ಮೋಡ್ ಸೆಲೆಕ್ಟರ್, ಸರಿನಾ? ಸೊ ಇದಾದಮೇಲೆ ನೆಕ್ಸ್ಟು ಇದನ್ನು ಪ್ಲೇಸ್ಮೆಂಟ್ ಮಾಡೋಕ್ಕೆ ಲಾಕ್ಗಳು ಕೊಟ್ಟಿದ್ದಾರೆ ನೋಡಿ ಇಲ್ಲಿ.
1 2 3 4 ಈ ಲಾಕ್ಗಳಿಗೆ ಈ ಥರ ಹಾಕ್ಬಿಟ್ಟು ಈ ಕೆಳಗಡೆಗೆ ಎಳೆದ್ಬಿಟ್ಟು ಸೇಮ್ ಅದೇ ಥರನೇ ಲಾಕ್ಗಳನ್ನ ಸ್ಕ್ರೂ ಹಾಕಿದ್ರೆ ಆಯ್ತು. ಇದು ಆಯಿತಾ. ಇನ್ ಕೇಸ್ ನಿಮಗೆ ವೈರಿಂಗ್ ಗೊತ್ತಾಗಿಲ್ಲ ಅಂತಂದರೆ ಫಸ್ಟೇ ಒಂದು ಫೋಟೋ ಹೊಡ್ಕೊಬಿಡಿ. ಏನೇ ಬಿಚ್ಚಬೇಕಾದ್ರೂ, ಏನೇ ಬಿಚ್ಚಲಿ ನೀವು ಇದೇ ಪದಾರ್ಥ ಅಂತಲ್ಲ, ಯಾವುದೇ ಪದಾರ್ಥ ಬಿಚ್ಚಿದ್ರೂ ಫಸ್ಟು ಫೋಟೋನ ಒಂದು 5 ಆ್ಯಂಗಲಿಂದ ಫೋಟೋ ಹೊಡ್ಕೊಳ್ಳಿ. ಒಂದು ಆ್ಯಂಗಲಿಂದ ಹೊಡ್ಕೊಂಡ್ರೆ ಒಂದು ಕಾಣಲ್ಲ ನಿಮಗೆ ಕ್ಲೀನಾಗೆ. ಈ ಆ್ಯಂಗಲು ಒಂದು 4 ಆ್ಯಂಗಲಿಂದ ಫೋಟೋ ಹೊಡ್ಕೊಳ್ಳಿ. ಈ ವೈರ್ ಎಲ್ಲಿಂದ ಹೋಗೈತೆ, ಈ ವೈರಿಂದ ಎಲ್ಲಿಂದ ಬಂದೈತೆ ನಿಮಗೆಲ್ಲ ಗೊತ್ತಾಗುತ್ತೆ. ನೀವು ಹಿಂಗೆ ಹತ್ತಿರದಿಂದ ಒಂದು ಫೋಟೋ ಹೊಡ್ಕೊಬಿಡ್ತೀರಾ, ಈ ಮಾತ್ರ ಪೋರ್ಷನ್ ಕಾಣ್ತಾ ಇರುತ್ತೆ. ಸೊ ನಿಮಗೆ ಆ ವೈರ್ ನೆಕ್ಸ್ಟ್ ಎಲ್ಲ ಹೋಗಿರುತ್ತೆ ಗೊತ್ತಾಗಲ್ಲ. ಸೊ ನೀವು ಒಂದು 5 ಆ್ಯಂಗಲಿಂದ ಫೋಟೋ ಹೊಡೆದ್ರೆ ನಿಮ್ಗೆ ಎಲ್ಲ ವೈರ್ 5 ಫೋಟೋ ನೋಡಿದ್ರೆ ನಿಮಗೆ ಆವಾಗ ಎಲ್ಲಿಂದ ಬಂದೈತೆ ಏನಾಗೈತೆ ಅಂತ ನಿಮ್ಗೆ ಗೊತ್ತಾಗೋಗುತ್ತೆ. ಸೊ ಈ ಮೈಕ್ರೋವೇವ್ನಲ್ಲಿ ಮೇಜರ್ ಕಂಪ್ಲೇಂಟ್ ಬರೋದು ಇದೇನೆ, ಸರಿನಾ. ಒಂದು ಈ ಮೈಕ್ರೋವೇವ್ನಲ್ಲಿ ನಿಮಗೆ ಕಸ್ಟಮರ್ ಬಂದು ಈ ಮೈಕ್ರೋವೇವ್ನಲ್ಲಿ ಸ್ಟೀಲು ಕಬ್ಬಿಣದ ಐಟಮ್ ಏನೂ ಮಡಗೋಂಗಿಲ್ಲ, ಬರೀ ಪಿಂಗಾಣಿ ಮಣ್ಣಿನಲ್ಲಿ ಮಾಡಿರೋದು, ಟಪ್ಪರ್ ವೇರು ಅಂದರೆ ಪ್ಲಾಸ್ಟಿಕ್ ಮಂದಾಗಿರೋದು, ಇವಿಷ್ಟು ಮಾತ್ರ ಮಡಗಬೇಕು. ಗಾಜು ಟಪ್ಪರ್ ವೇರು ಮಣ್ಣಲ್ಲಿ ಮಾಡಿರೋ ಪಿಂಗಾಣಿ ಇಷ್ಟು ಮಾತ್ರ ಮಡಗಬೇಕು. ಕಸ್ಟಮರ್ ಇನ್ ಕೇಸು ಸ್ಟೀಲ್ ಮಡಗ್ತಾರೆ, ಸ್ಟೀಲ್ ಮಡಗಿದಾಗ ಕಂಪ್ಲೇಂಟ್ ಬರುತ್ತೆ. ಏನು ಅಂದರೆ ನಿಮಗೆ ಮೈಕ್ರೋವೇವ್ ಆನ್ ಮಾಡಿದಾಗ ಆನ್ ಆಗುತ್ತೆ, ಬಟ್ ನಿಮಗೆ ಬಿಸಿ ಆಯ್ತಾರಲ್ಲ. ಆವಾಗ ಏನಾಗುತ್ತೆ ಅಂತಂದರೆ ಇದು ಫ್ಯೂಸ್ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ಇದು ಹೆವಿ ಫ್ಯೂಸು. ಈ ಫ್ಯೂಸ್ನ ಹಿಂಗೆ ಇಟ್ಕೊಂಡು ಸ್ವಲ್ಪ ಓಪನ್ ಮಾಡಿದ್ರೆ ಇದು ಓಪನ್ ಆಗುತ್ತೆ, ಸರಿನಾ. ಇದ್ರ ಒಳಗಡೆ ಫ್ಯೂಸ್ ಐತೆ ನೋಡಿ, ತೋರಿಸ್ತೀನಿ. ಈ ಮಾಡಲಲ್ಲಿ ಈ ಥರ ಐತೆ, ಇನ್ನೊಂದು ಮಾಡಲಲ್ಲಿ ಇನ್ನೊಂದು ಥರ ಇರುತ್ತೆ ಫ್ಯೂಸು. ಸೊ ಒಂದೊಂದು ಮಾಡಲಲ್ಲಿ ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ ನೋಡಿ. ಈ ಥರ ಐತೆ ಫ್ಯೂಸ್. ಇದು ಎಷ್ಟು ಫುಲ್ ತಿನಿ ಐತೆ ಅಂದರೆ ಇದು ಫುಲ್ ತಿನಿ ಐತೆ, ತೋರಿಸ್ತೀನಿ ತಡೀರಿ. ಕಾಣಿಸ್ತೈತೆ ನಿಮಗೆ ಈ ಸಣ್ಣ ತಂತಿ, ಇದು ಈ ಸಣ್ಣ ಇಲ್ಲಿ ನೋಡಿ ಕಾಣಿಸ್ತೈತಲ್ವಾ, ಇದು ಸ್ಪ್ರಿಂಗ್ ಟೆನ್ಷನ್ನು. ಈ ಟೆನ್ಷನ್ನ ಮಧ್ಯ ಒಂದು ಚಿಕ್ಕದು ತಂತಿ, ಸಿಕ್ಕಾಪಟ್ಟೆ ಸಣ್ಣದು, ಆ ಸಣ್ಣದೇ ಫ್ಯೂಸು. ಇನ್ ಕೇಸು ಇದು ಫ್ಯೂಸ್ ಹೋಯ್ತು ಅಂತಂದರೆ ನಿಮಗೆ ಕತೆ ಮುಗೀತು. ನಿಮಗೆ ಇದು ಯಾವುದೇ ಕಾರಣಕ್ಕೂ ಆನ್ ಆಗುತ್ತೆ, ಆನ್ ಆಗಿ ನಿಮಗೆ ಲೈಟಿಂಗ್ ಬರ್ತಾ ಇರುತ್ತೆ, ಗುಂಜಿಗೆ ಸೌಂಡ್ ಬರ್ತಾ ಇರುತ್ತೆ, ಬಟ್ ಬಿಸಿ ಆಗಲ್ಲ. ಅವಾಗ ಏನಾಗಿತ್ತು ಅಂದರೆ ಈ ಫ್ಯೂಸ್ ಆಗಿರುತ್ತೆ, ಫ್ಯೂಸನ್ನು ಡೈರೆಕ್ಟ್ ಮಾಡೋದು ಹೆಂಗೆ ಅಂತಂದರೆ, ನೀವು ಕಾಫಿ ಕುಡಿತೀರಾ ಟೀ ಕುಡಿತೀರಾ, ಇದನ್ನು ಹಿಂಗಿರ್ತದಲ್ವಾ. ಸೊ ಅವಾಗ ಏನು ಮಾಡಬೇಕು ನಾವು, ಇದನ್ನು ಡೈರೆಕ್ಟ್ ಮಾಡಬೇಕು. ಡೈರೆಕ್ಟ್ ಮಾಡೋದು ಅಂತಂದರೆ ಇಲ್ಲಿಗೆ ಹಾಕ್ಬಿಟ್ಟು ಇದನ್ನು ಹಿಂಗೆ ಡೈರೆಕ್ಟ್ ಮಾಡಿಬಿಟ್ಟು ಸಿಗಾಕಿದ್ರೆ ಆಯಿತು, ಆವಾಗ ನಿಮಗೆ ಆನ್ ಆಗುತ್ತೆ. ಇನ್ ಕೇಸು ನೀವು ಫ್ಯೂಸ್ನ ಡೈರೆಕ್ಟ್ ಮಾಡೋನು ನಿಮಗೆ ಬಿಸಿ ಆಯ್ತಾ ಇರಲ್ಲ, ಆವಾಗ ಏನಾಗಿರುತ್ತೆ, ಆವಾಗ ನಿಮಗೆ ಮ್ಯಾಗ್ನೆಟ್ರಾನ್ ಹೋಗಿರುತ್ತೆ. ಈ ರೀತಿ ತಡೀರಿ ಒಂದು ನಿಮಿಷ. ಸರಿನಾ, ಇದು ಫ್ಯೂಸ್ ಹಾಕ್ಬಿಡ್ತೀನಿ ಇವಾಗ ಚೆನ್ನಾಗಿದೆ. ಫ್ಯೂಸ್ ಹಾಕಿದ್ದೀನಿ. ನೆಕ್ಸ್ಟ್ ಇದು ಮ್ಯಾಗ್ನೆಟ್ರಾನು ಮುಕ್ಕಾಲು ಭಾಗ ಫಸ್ಟ್ ಅಟೆಂಪ್ಟು ಫ್ಯೂಸ್ ಆಗಿರುತ್ತೆ. ಫ್ಯೂಸ್ನ ಡೈರೆಕ್ಟ್ ಮಾಡಿ ಹಾಕಿರ್ತೀವಿ, ಅಂದ್ರೂ ಬಿಸಿ ಆಗ್ತಾರಲ್ಲ, ಆವಾಗ ಏನಾಗಿರುತ್ತೆ, ಇದು ಮ್ಯಾಗ್ನೆಟ್ರಾನ್ ಹೋಗಿರುತ್ತೆ. ಮ್ಯಾಗ್ನೆಟ್ರಾನ್ ಚೇಂಜ್ ಮಾಡಲೇಬೇಕು. ಇದನ್ನ ಹೆಂಗೆ ಚೇಂಜ್ ಮಾಡೋದು, ಇದು ಇಲ್ಲಿ 3 ಸ್ಕ್ರೂ ಇರುತ್ತೆ. ಸರಿನಾ. ಇನ್ನೊಂದು ಇದೇನಪ್ಪ ಅಂತಂದರೆ ಇದು ಥರ್ಮೋಸ್ಟಾಟ್ ಅಂತೀವಿ. ಥರ್ಮೋಸ್ಟಾಟು ಡಿಸ್ಕ್ ಟೈಪ್ ಥರ್ಮೋಸ್ಟಾಟ್. ಇದಕ್ಕೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಈಗ ಮ್ಯಾಗ್ನೆಟ್ರಾನ್ ಅಲ್ವಾ ಇದು, ಈ ಮ್ಯಾಗ್ನೆಟ್ರಾನ್ ಏನಾದರೂ ಜಾಸ್ತಿ ಬಿಸಿ ಆಯಿತು ಅಂತಂದರೆ ಇಲ್ಲಿ ತೋರಿಸ್ತೀನಿ ತಡೀರಿ. ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಷ್ಟು, ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ದಾರೆ 160 ಅಂತ ಕಾಣಿಸ್ತೈತಾ. 160 ಡಿಗ್ರಿ. ಇದು 160 ಡಿಗ್ರಿ ಬಿಸಿ ಆಯಿತು ಅಂತಂದರೆ ಆಟೋಮೆಟಿಕ್ಕು ಇದು ಕಟ್ ಆಫ್ ಮಾಡಿಬಿಡುತ್ತೆ. ಸೊ ಕರೆಂಟು ಮುಂದಕ್ಕೆ ಹೋಗಲ್ಲ, ಗೀಸರ್ ಥರನೇ, ಸರಿನಾ. ಇದು ಹಿಂಗಿರುತ್ತೆ. ಸೊ ಇದನ್ನು ಓಪನ್ ಮಾಡಿದ್ರೆ ಆಯಿತು. ಸೊ ಇದೇ ಮ್ಯಾಗ್ನೆಟ್ರಾನು. ಈ ಮ್ಯಾಗ್ನೆಟ್ರಾನ್ ಹೋಗೈತೆ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಈ ಗೋಲ್ಡ್ ಕಲರ್ ಭಾಗ ಏನಿರುತ್ತೆ ಇದಿಲ್ಲಿ ನಿಮಗೆ ಫುಲ್ಲು ಬ್ಲ್ಯಾಕ್ ಆಗಿರುತ್ತೆ. ಆ ಬ್ಲ್ಯಾಕ್ ಆದಾಗ ನಿಮಗೆ ಬಿಸಿಯಾಗಿ ವರ್ಕ್ ಆಗೋಲ್ಲ. ಸೊ ಇದೇ ಮೇಜರ್ ಪ್ರಾಬ್ಲಮ್ ಇದೇ ಬರೋದು. ಇದನ್ನು ಬಿಟ್ಟರೆ ನಿಮಗೆ ಇನ್ ಕೇಸು ನೀವು ಏನು ಮಾಡ್ತೀರಾ, ಬಿಸಿ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಮ್ಯಾಗ್ನೆಟ್ರಾನು ಚೇಂಜ್ ಮಾಡಿರ್ತೀರ, ಹೊಸ ಫ್ಯೂಸು ಹಾಕಿರ್ತೀರ, ಆದರೂ ಬಿಸಿ ಆಯ್ತಾರೆ. ಅವಾಗ ಏನಾಗಿರುತ್ತೆ ಅಂತಂದರೆ ಇಲ್ಲಿ ಕೆಪಾಸಿಟ್ರು ಮತ್ತು ಡಯೋಡ್ ಇರುತ್ತೆ ನೋಡಿ. ಇದು ಕೆಪಾಸಿಟ್ರು ಮತ್ತು ಡಯೋಡ್, ಒಂದು ಡಯೋಡ್ ಐತೆ, ಈ ಡಯೋಡ್ ಇವೆರಡೂ ಹೋಗಿರುತ್ತೆ. ಇವೆರಡೂ ಹೋದಾಗ ನಿಮಗೆ ಆನ್ ಆಗಲ್ಲ. ಸೇಮ್ ಪ್ರೊಸೀಜರು. ಆವಾಗ ಮ್ಯಾಗ್ನೆಟ್ರಾನ್ ಚೇಂಜ್ ಮಾಡಬೇಕು, ಫ್ಯೂಸ್ ಚೇಂಜ್ ಮಾಡಬೇಕು, ಕೆಪಾಸಿಟ್ರ್ ಚೇಂಜ್ ಮಾಡಬೇಕು, ಡಯೋಡ್ ಚೇಂಜ್ ಮಾಡಬೇಕು. ಸೊ ನೀವು ಏನೇ ಚೇಂಜ್ ಮಾಡೋಕ್ಕೂ ಮೊದಲು
ಕ್ಲೀನಾಗಿ ಒಂದು ಫೋಟೋ ತಗೊಂಡು ಆಮೇಲೆ ಚೇಂಜ್ ಮಾಡಿಬಿಟ್ಟು ತಿರ್ಗಿ ಅದೇ ಥರನೇ ಕನೆಕ್ಷನ್ ನೋಡ್ಕೊಂಡು ಕೊಟ್ಟರೆ ಪಕ್ಕ ಸಕ್ಸಸ್ ಆಗುತ್ತೆ. ಸರಿನಾ? ಇನ್ನು ಫ್ಯಾನ್ ಹೋಗೋದು ಅದು ಇದು ಏನು ಆಳುಮುಳು ಏನೂ ಹೋಗಲ್ಲ. ಹೋದರೆ ಇವೆರಡು ಮೂರೇ ಐಟಮ್: ಕೆಪಾಸಿಟ್ರು, ಡಯೋಡು, ಫ್ಯೂಸು, ಮ್ಯಾಗ್ನೆಟ್ರಾನು. ಇದಿಷ್ಟೇ ಹೋಗೋದು. ಇದಿಷ್ಟು ತಿಳ್ಕೊಂಡ್ರೆ ಸಾಕು. ಇನ್ ಕೇಸ್ ಏನಾದರೂ ನಿಮಗೆ ಕೆಳಗಡೆ ಟರ್ನ್ ಟೇಬಲ್ ತಿರುಗ್ತಾ ಇರಲ್ಲ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿರುತ್ತೆ ಸಿಂಕ್ರನೈಸಿಂಗ್ ಮೋಟ್ರು. ನೋಡಿ ಇಲ್ಲಿರುತ್ತೆ ಮೋಟ್ರು. ಸೊ ಈ ಮೋಟ್ರನ್ನ ಬಿಚ್ಕೊಂಡು ಚೇಂಜ್ ಮಾಡಿದ್ರೆ ಆಯಿತು. ಸೊ ಇಲ್ಲೊಂದು ಐತೆ ಸ್ಕ್ರೂ, ನಿಮಿಷ ಮಾಡಿ. ಸೊ ಇವಾಗ ಇದ್ರದ್ದು ಓಪನ್ ಆಯ್ತಲ್ವಾ? ಈಗ ನೋಡಿ, ಇದನ್ನು ಕಟ್ ಮಾಡಿ ತೆಗೆದ್ಬಿಡಿ. ಈ ಥರ ತೆಗೆದಾದ್ಮೇಲೆ ಇದು ಮೋಟ್ರ್ ಹೋಗಿರುತ್ತೆ. ಮೋಟ್ರ್ ಚೇಂಜ್ ಮಾಡೋದು ಹೆಂಗೆ ಅಂದರೆ, ಇಲ್ಲಿ ಲಾಕ್ ಆಗೈತಿದ್ದು. ಈ ಲಾಕ್ನ ಈ ಥರ ತಿರುಗಿಸ್ಬಿಟ್ಟು ಓಪನ್ ಮಾಡಿದ್ರೆ ಆಯ್ತಿದ್ದು. ಸರಿನಾ? ಸೊ ಇದನ್ನು ಕ್ಲಿಪ್ ತೆಗೆದ್ಬಿಟ್ಟು ಹೊಸ ಮೋಟ್ರ್ ಹಾಕ್ಬಿಟ್ಟು ಸೇಮ್ ಇದು ಲಾಕು ಕಟ್ ಮಾಡಿಬಿಟ್ಟಿದ್ದೀವಿ ಇವಾಗ ನಾವು 4 ಮೂಲೆ. ಸೊ ಇವಾಗ ಇದು ಕುಣ್ಸೋಕ್ಕಾಗಲ್ಲ, ಸ್ಕ್ರೂ ಹಾಕೋಕ್ಕಾಗಲ್ಲ. ಸೊ ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಕಂಪ್ನಿಯವರು, ನೋಡಿ ತೋರಿಸ್ತೀನಿ. ಸೊ ನೋಡಿ ಇಲ್ಲಿ ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ. ಹೆಂಗೆ ನೋಡಿ, ಇಲ್ಲಿ ಇದನ್ನು ಪ್ಲೇಸ್ಮೆಂಟ್ ಮಾಡೋದಕ್ಕೆ ಈ ಥರ ಲಾಕ್ ಮಾಡಿಬಿಟ್ಟು ಇಲ್ಲಿ ಒಂದು ಸ್ಕ್ರೂ ಹಾಕಿದ್ರೆ ಮುಗೀತು. ಸ್ಕ್ರೂ ಹಾಕಿದ್ರೆ ಇದು ಟೈಟ್ ಆಯಿತು. ಸೊ ಆವಾಗ ಈ ಡೈರೆಕ್ಷನಲ್ಲಿತ್ತು, ಇವಾಗ ಈ ಡೈರೆಕ್ಷನ್ ಆಯಿತು. ಸೊ ಇದಿಷ್ಟೇ ಇದರದ್ದು ಕೆಲಸ. ಮೈಕ್ರೋವೇವ್ನಲ್ಲಿ ಇದಿಷ್ಟೇ ಕೆಲಸ ಬರೋದು, ಅದು ಬಿಟ್ಟು ಇನ್ನೇನು ಬರೋಲ್ಲ.